ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಈದ್ ಮಿಲಾದ್ ಹಬ್ಬ ಇತ್ತಲ್ವ, ಅದಕ್ಕೋಸ್ಕರ ಎಲ್ಲರಿಗೂ ರಜೆ ಇತ್ತು. ಎಲ್ಲರೂ ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ವಿ. ಎದ್ದ ನಂತರ ಫಸ್ಟ್ ನಾನು ಪತ್ತುನ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗಿ ಬಂದ್ಬಿಟ್ಟು ನಂತರ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜು ಮಾಡಿದೆ. ಬಟ್ ಮೋರು ತಿನ್ನಲ್ಲ ಅಂತ ಹೇಳಿ ಅವನಿಗೆ ಎಗ್ ರೋಲ್ ಮಾಡಿಕೊಟ್ಟೆ. ಅವನು ಟಿ ವಿ ನೋಡ್ಕೊಂಡು ಇಲ್ಲಿ ಟಿಫನ್ ತಿಂತಾ ಇದ್ದಾನೆ. ನಂತರ ನಾವಿಲ್ಲಿ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸರಿ, ಮೋರಿಗೆ ಫಸ್ಟು ಸ್ನಾನ ಮಾಡಿಸ್ಬಿಡೋಣ ಅಂತ ನಾನು ಸ್ನಾನಕ್ಕೆ ಇಲ್ಲಿ ಡವ್ ಸೋಪ್ನ ತೊಗೊಂಡೆ ಮೋರಿಗೆ. ಈ ನಡುವೆ ಬಂದ್ಬಿಟ್ಟು ನಾನು ಮೋರಿಗೆ ಮತ್ತು ಧ್ರುವಂಗೆ ಇಬ್ರಿಗೂ ಡವ್ ಸೋಪ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಮಾಯ್ಶ್ಚರೈಸಿಂಗ್ ಕ್ರೀಮ್ ಎಲ್ಲ ಇರೋದ್ರಿಂದ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಂತರ ನಾವಿಲ್ಲಿ ಹೊರಗಡೆ ಬಂದ್ವಿ ಅಂತ ಹೇಳಿದ್ನಲ್ವ, ಎಲ್ಲಿಗೆ ಅಂದರೆ HALಗೆ ಬಂದ್ವಿ. ಇದು ಬಂದ್ಬಿಟ್ಟು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿದೆ. ಅಂದರೆ HAL ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂಥ ಒಂದು ಪ್ಲೇಸು. ಯಾವುದಪ್ಪ ಅಂದರೆ ಭಾರತದ ಮೊದಲ ಏರೋಸ್ಪೇಸ್ ಮ್ಯೂಸಿಯಮ್ಮು HAL. ಇದರ ಲೊಕೇಶನ್ನ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ನೋಡ್ಬೋದು ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಸೊ ಹೊರಗಡೆನೇ ಇಲ್ಲಿ ಟಿಕೆಟ್ ಕೌಂಟರು ಇದೆ. ದೊಡ್ಡವ್ರಿಗಾದರೆ 70 ರುಪೀಸು, ಚಿಕ್ಕವ್ರಿಗಾದರೆ 30 ರುಪೀಸು. 3 ಇಯರ್ಸ್ ಬಿಲೋ ಇದ್ದರೆ ಅವ್ರಿಗೆ ಫ್ರೀ ಇದೆ. ಇದು ಬಂದ್ಬಿಟ್ಟು ಫಸ್ಟ್ ಎಂಟ್ರೆನ್ಸಲ್ಲಿ ಸಿಗುವಂಥ ಒಂದು ಫಸ್ಟ್ ಹೇರ್ ಕ್ರಾಫ್ಟು ಮಾರುತ್ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದೆಲ್ಲ ಹೇರ್ ಕ್ರಾಫ್ಟ್ಸ್ನು ಸಹ ಯೂಸ್ ಮಾಡಿರುವಂಥದ್ದು. ಎಲ್ಲ ಸಹ ಟ್ರೈನಿಂಗ್ ಹೇರ್ ಕ್ರಾಫ್ಟ್ಸ್ ಇದೆ, ಫೈಟರ್ ಹೇರ್ ಕ್ರಾಫ್ಟ್ಸು, ಅದರ ಇಂಜಿನ್ಸು, ಪಾರ್ಟ್ಸು ಪ್ರತಿಯೊಂದನ್ನು ಸಹ ನಾವಿಲ್ಲಿ ನೋಡ್ಬೋದು. ಮತ್ತು ಇದು ಸೆಕೆಂಡ್ ಒನ್ ಇದೆಯಲ್ಲ, MIG 21 ಫೈಟರ್ ಟ್ರೈನಿ ಹೇರ್ ಕ್ರಾಫ್ಟ್ ಅಂತ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇದರ ಇಂಜಿನ್ ನೋಡ್ಬೋದು ಪಕ್ಕದಲ್ಲಿ. ನೆಕ್ಸ್ಟ್ ಒನ್ ಇರುವಂಥದ್ದು ಹಿಂದೂಸ್ತಾನ್ ಟ್ರೈನರ್ ಹೇರ್ ಕ್ರಾಫ್ಟು. ಇದರಲ್ಲಿ ಇಬ್ಬರು ಕೂತ್ಕೋಬೋದು. ಈ ರೆಡ್ಡು ಮತ್ತು ವೈಟ್ ಕಲರ್ ಇದೆಯಲ್ಲ, ಸೊ ಇದರಲ್ಲಿ ಇಬ್ಬರು ಕೂತ್ಕೊಂಡು ಹೋಗುವಂಥದ್ದು. ಇವೆಲ್ಲ ಸಹ ಯೂಸ್ ಮಾಡಿರುವಂಥದ್ದೇ. ಸೊ ನಾವೆಲ್ಲ ಆಕಾಶದಲ್ಲಿ ಹಾರಾಡಿರೋದನ್ನ ನೋಡಿರ್ತೀವಿ, ಆದರೆ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಿದ್ದೀವಿ ಈಗ. ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಬಂದು ಲೈಟ್ ಕಾಂಬಾಟ್ ಹೇರ್ ಕ್ರಾಫ್ಟ್ ಅಂತ ಹೇಳ್ಬಿಟ್ಟು. ಇದನ್ನು 2001ರಲ್ಲಿ ಮಾಡಿರುವಂಥದ್ದು. ಗ್ರೀನ್ ಕಲರಲ್ಲಿದೆ ನೋಡ್ಬೋದು, ಅದ್ರ ಪಕ್ಕದಲ್ಲಿ ಇದೆಯಲ್ಲ. ಸೊ ಅದು ಬಂದು ಕಾಂಬಾಟ್ ಹೇರ್ ಕ್ರಾಫ್ಟ್ ಅಂತ. ಇದನ್ನು 2001ರಲ್ಲಿ ಮಾಡಿರುವಂಥದ್ದು. ಗ್ರೀನ್ ವಿತ್ ವೈಟ್ ಕಲರ್ ಇದೆ. ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ರಿಯಲಾಗಿ ಹತ್ರ ಹೋಗಿ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಮಕ್ಕಳಿದ್ರೆ ಅಂತೂ ಅವ್ರಿಗೆ ಇನ್ನೂ ಎಕ್ಸೈಟು, ತಿಳ್ಕೊಬೇಕು. ಮತ್ತು ಏರೋಪ್ಲೇನ್ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ, ಅದರಲ್ಲೂ ಹತ್ರದಿಂದ ಹೋಗಿ ನೋಡ್ತಾ ಇದ್ದೀವಿ ಅಂದರೆ ಇನ್ನೂ ಖುಷಿ ಇರುತ್ತೆ. ನಂತರ ಇದನ್ನು ನೋಡ್ಬೋದು, ಅಜಿತ್ ಹೇರ್ ಕ್ರಾಫ್ಟ್ ಅಂತ. ಇದು ಬಂದ್ಬಿಟ್ಟು 1972ಅಲ್ಲಿ ಮಾಡಿರುವಂಥದ್ದು. ನೋಡ್ಬೋದು ಹೇಗೆ ನಿಲ್ಲಿಸಿದ್ದಾರೆ ಅದನ್ನು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಇದನ್ನು ನೋಡೋದಕ್ಕಂತೂ. ಮತ್ತು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ವಾಟರ್ ಫೌಂಟೇನ್ ಎಲ್ಲ ಸಿಗುತ್ತೆ. ಸೊ ಅಲ್ಲಲ್ಲಿ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಈ ಥರ ಫೌಂಟೇನ್ಸ್ ಎಲ್ಲ ಸಹ ಮಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಾಗ ಅಂತೂ. ನಂತರ ಇದು ನೋಡ್ತಾ ಇದ್ದೀರಲ್ಲ, ಗ್ರೀನ್ ಕಲರಲ್ಲಿರುವಂಥದ್ದು. ಇದರ ಹೆಸರು ಬಂದ್ಬಿಟ್ಟು ಕ್ಯಾನ್ಬೆರಾ. ಈ ಏರ್ ಕ್ರಾಫ್ಟ್ನ 1949ಅಲ್ಲಿ ಮಾಡಿರುವಂಥದ್ದು. ಫುಲ್ ಗ್ರೀನ್ ಕಲರಲ್ಲಿದೆ. ತುಂಬಾ ಚೆನ್ನಾಗಿದೆ ಇದಂತೂ ನೋಡೋದಕ್ಕೆ. ಇದರ ವಿಂಗ್ಸ್ ನೋಡಬೇಕು, ಸಖತ್ ದೊಡ್ಡದಾಗಿದೆ. ಇದನ್ನು ನೋಡ್ತಾ ಇದ್ದಂಗೆ ಮೋರು ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇದು ಯಾಕೆ ಹಿಂಗಿದೆ, ಇದರ ವಿಂಗ್ಸ್ ಯಾಕೆ ಅಷ್ಟು ದೊಡ್ಡದಾಗಿದೆ. ನಂತರ ಇದ್ರ ಚಿಕ್ಕದಾಗಿದೆಯಲ್ಲ ವೀಲ್ಸು, ಇಷ್ಟು ದೊಡ್ಡ ಹೆಲಿಕಾಪ್ಟರ್ಗೆ, ಏರೋಪ್ಲೇನ್ಸ್ಗೆಲ್ಲ ಇಷ್ಟಿಷ್ಟೇ ಚಿಕ್ಕದಾಗಿರುವಂಥ ಒಂದು ವೀಲ್ಸ್ ಇರುತ್ತೆ. ಯಾಕೆ ಇದೇ ಥರ ಕ್ವಶನ್ಸ್ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತು ವೀಲ್ಸ್ ಎಲ್ಲ ತಿರುಗಿಸ್ಬಿಟ್ಟು ಚೆಕ್ ಎಲ್ಲ ಮಾಡ್ತಾ ಇದ್ದಾನೆ. ನೋಡ್ಬೋದು ನೀವು. ಮಕ್ಕಳನ್ನ ಕರ್ಕೊಂಡೋದ್ರೆ ತುಂಬಾ ಯೂಸ್ ಆಗುತ್ತೆ ಈ ಥರ ಒಂದು ಮ್ಯೂಸಿಯಮ್ಸ್ಗೆಲ್ಲನೂ ಸಹ. ಅವ್ರಿಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಸಹ ಆಗುತ್ತೆ. ನಂತರ ಅಲ್ಲೇ ಮೋರು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದು ನಂತರ ನಾವಿಲ್ಲಿ ಕೆಫೆಟೇರಿಯಾಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕಾಫಿ ಟೀ ಎಲ್ಲ ಕುಡ್ಕೊಂಡು ಮೋರು ಏನೋ ತಿಂತಾನೆ ಅಂದರೆ ಅವನೇನೋ ಅದು ಜ್ಯೂಸ್ ತಗೊಂಡ. ಜ್ಯೂಸ್ ಕುಡಿದ್ಬಿಟ್ಟು ನಂತರ ನಾವು ಇಂಡೋರ್ ಏರ್ ಕ್ರಾಫ್ಟ್ಸ್ ಇರುವಂಥ ಒಂದು ಜಾಗಕ್ಕೆ ಹೋದ್ವಿ. ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಮಧ್ಯದಲ್ಲಿ ಹಾಗೆ ಹೋಗುವಾಗ ಇಲ್ಲೊಂದು ಹೆಲಿಕಾಪ್ಟರ್ ಕಾಣಿಸಿದೆ ನೋಡಿ, ಅದ್ರ ಹೆಸರು ಬಂದು ಧ್ರುವ್ ಅಂತ, ಅವನ ತಮ್ಮನ ಹೆಸರು. ಸೊ ಅದು ನೋಡ್ಬಿಟ್ಟು ಇದು ತಮ್ಮದು ಹೆಲಿಕಾಪ್ಟರು ಅಂತ ಹೇಳ್ಬಿಟ್ಟು ಅವನು ಅಲ್ಲೇ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ. ನಂತರ ಇದು ಬಂದ್ಬಿಟ್ಟು ರಡಾರ್ ಅಂತ. ಸೊ ಇದನ್ನು ಬಂದು ಎಲ್ಲ ಒಂದು ಏರ್ಪೋರ್ಟ್ ಹೊರಗಡೆ ಹಾಕಿರುತ್ತೆ. ಇದ್ರ ಫ್ರೀಕ್ವೆನ್ಸಿ ಎಲ್ಲನೂ ಸಹ ತೋರಿಸುತ್ತೆ. ಸಾಮಾನ್ಯವಾಗಿ ಎಲ್ಲ ಏರ್ಪೋರ್ಟಲ್ಲಿ ಹೊರಗಡೆ ಈ ಒಂದು ರಡಾರನ್ನು ಹಾಕಿರ್ತಾರೆ.
ನೋಡ್ಬೋದು ಪ್ರತಿಯೊಂದು ಸಹ ಡಿಟೇಲ್ ಆಗಿ ತುಂಬಾ ಚೆನ್ನಾಗಿ ಅವರು ಈ ಒಂದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ನಂತರ ಇದು ನೋಡ್ಬೋದು PSLV ಶೀಲ್ಡ್ ಅಂತ ಹೇಳಿ. ಬಟ್ ಇದ್ರ ಹತ್ರ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಮೂರು ಹಠ ಮಾಡ್ತಿದ್ದ ಹೋಗೋಣ ಹೋಗೋಣ ಅಂತ. ಬಟ್ ಇದರ ಒಂದು ಔಟರ್ ಕೇಸ್ ನೋಡ್ಬೋದು ಈ ಥರ ಇದೆ. ಇದ್ರ ಮೇಲೆ ನ್ಯಾಷನಲ್ ಫ್ಲಾಗ್ ಎಲ್ಲ ಬರ್ತಿದ್ದಾರೆ. ನಂತರ ಈ ಒಂದು ಇದ್ರ ಒಳಗಡೆನೆ ಅಂದರೆ ಈ ಶೀಲ್ಡ್ ಒಳಗಡೆನೆ ಸ್ಯಾಟಲೈಟ್ಸ್ನ ಇಟ್ಬಿಟ್ಟು ಅವರು ಸ್ಪೇಸ್ಗೆ ಕಳಿಸುವಂಥದ್ದು. ನಂತರ ನಾವು ಕೆಫೆಗೆ ಬಂದು ಇಲ್ಲಿ ಕಾಫಿ ಟೀ ಕುಡಿದ್ವಿ. ತುಂಬಾ ಆಫರ್ಡಬಲಲ್ಲಿ ಪ್ರೈಸಸ್ ಇದೆ. ಅಂದರೆ ಕಾಫಿ ಟೀ ಎಲ್ಲ ಬರೀ 20-30 ರುಪೀಸು ಅಷ್ಟೇ, ತುಂಬ ಚೆನ್ನಾಗಿದೆ. ನಂತರ ಅಲ್ಲಿ ಪಕ್ಕದಲ್ಲೇ ಒಂದು ಇಂಡೋರ್ ಡಿಸ್ಪ್ಲೇದು ಇತ್ತು. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡ್ಬೋದು ಇಲ್ಲಿ ತುಂಬಾ ಏರ್ಕ್ರಾಫ್ಟ್ಸ್ನ ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಫೈಟರ್ ಏರ್ಕ್ರಾಫ್ಟು ಮತ್ತು ವಿತೌಟ್ ಪೈಲಟು ಕೆಲವೊಂದು ಫ್ಲೈಟ್ನೆಲ್ಲ ಹಾರಿಸ್ತಾರಲ್ವ ಏರ್ಕ್ರಾಫ್ಟ್ಸ್ನ, ಸೊ ಅದು ಇತ್ತು. ಅದರ ಇಂಜಿನ್ಸು ಪಾರ್ಟ್ಸು ಪ್ರತಿಯೊಂದನ್ನು ಡಿಟೇಲಾಗಿ ಇಟ್ಟಿದ್ರು. ಮತ್ತು ಪ್ಯಾರಾಚೂಟು ಇದೆ, ನೋಡ್ಬೋದು ನೀವಿಲ್ಲಿ. ಸೊ ಎಮರ್ಜೆನ್ಸಿಯಲ್ಲಿ ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನೆಲ್ಲ ಸಹ ಇಟ್ಟಿದ್ರು. ನಂತರ ಹಾಗೆ ಹೊರಗಡೆ ಬಂದರೆ ಈ ಥರ ಒಂದು ದೊಡ್ಡ ದೊಡ್ಡ ಹಾಲಲ್ಲಿ ಇಯರ್ ವೈಸು ಬರೆದುಬಿಟ್ಟು ಆ ಒಂದು ಏರ್ಕ್ರಾಫ್ಟ್ ಅಂದರೆ ಆ ಇಯರಲ್ಲಿ ಯಾವ ಒಂದು ಏರ್ಕ್ರಾಫ್ಟ್ನ ಅವರು ಇನ್ವೈಟ್ ಮಾಡಿದ್ರು. ಸೊ ಇನ್ವೆನ್ಷನ್ಸ್ ಪ್ರತಿಯೊಂದು ಸಹ ಆ ಒಂದು ಹಾಲಲ್ಲಿ ಇಟ್ಟಿದ್ದಾರೆ. ನಂತರ ಕೆಲವೊಂದು ಏರ್ಕ್ರಾಫ್ಟ್ ಮಾಡೆಲ್ಸ್ ಎಲ್ಲ ಇಟ್ಟಿದ್ದಾರೆ ಗ್ಲಾಸಲ್ಲಿ. ನಂತರ ಪ್ರತಿಯೊಂದು ವಾಲ್ ಮೇಲೇನೂ ಅಷ್ಟೇ ಆ ಇಯರಲ್ಲಿ ಯಾವ ಥರದನ್ನ ಇನ್ವೈಟ್ ಮಾಡಿದ್ರು, ನಂತರ ಆ ಒಂದು ಇಯರಲ್ಲಿ ಯಾರ್ಯಾರು ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ರು, ಅದರ ಒಂದು ಇಂಪಾರ್ಟೆನ್ಸ್ ಏನು, ನಂತರ ಇಲ್ಲಿ ವರ್ಕ್ ಮಾಡುವಂಥ ಜನರ ಬಗ್ಗೆ, ಅವ್ರು ಯಾವ್ಯಾವ ಸೆಕ್ಷನಲ್ಲಿ ಯಾವ್ಯಾವ ರೀತಿ ಒಂದು ವರ್ಕ್ ನಡೀತಾ ಇತ್ತು, ಅವ್ರು ಎಷ್ಟು ಎಫರ್ಟ್ ಹಾಕಿದ್ದಾರೆ, ಹೇಗೆಲ್ಲ ಕಷ್ಟಪಟ್ಟು ಅವರು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ರು, ಪ್ರತಿಯೊಂದೂ ಸಹ ಅವರು ಡಿಟೇಲಾಗಿ ಈ ಒಂದು ಪಿಕ್ಚರ್ ಸಮೇತ ಅಂದರೆ ಫೋಟೋ ಸಮೇತ ಅವರು ವಾಲ್ ಮೇಲೆ ಡಿಸ್ಪ್ಲೇ ಹಾಕಿದ್ದಾರೆ. ಸೊ ನಾವು ಅಷ್ಟೇ ಹೋಗುವಾಗ ಪ್ರತಿಯೊಂದನ್ನು ಸಹ ನೀಟಾಗಿ ನೋಡಿ ಓದಿ ಬರಬೇಕು ಅಂದರೆ ಸ್ವಲ್ಪ ಪೇಷನ್ಸಾಗಿ ಟೈಮ್ನ ತಗೊಂಡು ನಾವು ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೋಡ್ಬೋದು ತುಂಬ ಜನ ಅಲ್ಲಲ್ಲಿ ಇದನ್ನು ಓದ್ಕೊಂಡು ನಿಂತಿದ್ದಾರೆ. ಬಟ್ ಓದ್ತಾ ಇದ್ದರೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ನಮಗೂ, ಪ್ರತಿಯೊಂದು ಓದಬೇಕು ಅಂತ ಹೇಳ್ಬಿಟ್ಟು. ಸರಿ, ನಾವು ಎಲ್ಲ ಸ್ವಲ್ಪ ಹೊತ್ತೆಲ್ಲ ಹೊರಗಡೆ ಎಲ್ಲ ನೋಡಿಕೊಂಡು ನಾವು ಆಟೋ ಬುಕ್ ಮಾಡೋಣ ಅಂತ ಹೊರಗಡೆ ಬಂದ್ವಿ. ಬುಕ್ ಮಾಡಿಕೊಂಡು ಹೋಗುವಾಗ ನೋಡ್ಬೋದು ಇಲ್ಲಿ ಜಯನಗರ್ಗೆ ಬಂದ್ವಿ. 3ಕ್ಕೆ ಚಪ್ಪಲಿ ಬೇಕಿತ್ತು ತಗೊಳಕ್ಕೆ, ಮನೇಲಿ ಹಾಕ್ಕೊಳೋದಕ್ಕೆ. ಈದ್ ಮಿಲಾದ್ ಹಬ್ಬ ಇತ್ತಲ್ವ, ಅದಕ್ಕೋಸ್ಕರ ಎಲ್ಲ ಜನನೂ ಸಹ ಪ್ರೊಸೆಷನ್ ಹೋಗ್ತಾ ಇದ್ದಾರೆ. ನಂತರ ಎಲ್ಲ ನಾವಲ್ಲೇ ಊಟನೂ ಮಾಡಿಕೊಂಡು ಮನೆಗೆ ಬಂದ್ವಿ. ಇನ್ನೇನು ಮಲ್ಕೊಳೋವಾಗ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಈ ಥರ ಗಣೇಶನ ಮೆರವಣಿಗೆ ತೊಗೊಂಬಂದರು. ತುಂಬ ಚೆನ್ನಾಗಿತ್ತು ಮೆರವಣಿಗೆ ಅಂತೂ. ಎಲ್ಲ ಫುಲ್ ಕುಣಿತಾ ಇದ್ರು ತಮಟೆ ಸೌಂಡ್ಗೆ. ಸೊ ಎಲ್ಲ ನೋಡಿಕೊಂಡು ನಾವು ಮಲ್ಕೊಂಡ್ವಿ. ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.